94ರಿಂದ ಬಿಜೆಪಿಯಲ್ಲಿ ಯಾರೆಲ್ಲ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಾರೋ ಅವರೆಲ್ಲರೂ ಕೂಡ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ ಬಿಜೆಪಿಯಿಂದ. ಈಗ ನೀವು ಶಾಸಕಾಂಗ ಪಕ್ಷದ ನಾಯಕರಿದ್ದೀರಿ ಬಿಜೆಪಿಯ, ಮುಂದೆ ನೀವೇ ಮುಖ್ಯಮಂತ್ರಿ ಆಗುವ ಅವಕಾಶ ಇರುವಂಥದ್ದು. ನಾನು ಹೇಳ್ದಲ್ಲ, ನಾನು ಸುಮಾರು 45 ವರ್ಷ ಕೆಲಸ ಮಾಡ್ತೀನಿ ಬೆಂಗಳೂರಲ್ಲಿ. ನಾನು ಅನಂತಕುಮಾರ್ ಅವರು ಇಡೀ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ್ದೀರಿ ನಾವು. ಆಲ್ಮೋಸ್ಟ್ ಆಲ್ ಅವರು MP ಆಗಿದ್ದರು, ನಾನು ಇಲ್ಲಿ 7 ಬಾರಿ MLA ಆಗಿದ್ದೀನಿ ಬೆಂಗಳೂರಲ್ಲಿ. ನಾನು ಗುರ್ತು ಮಾಡಿದ್ದಾರೆ, ನಾನೇನು ಅಪೋಸಿಷನ್ ಲೀಡರ್ ಆಗಬೇಕು ಅಂತ ಕೇಳಿರಲಿಲ್ಲ. ಡೆಲ್ಲಿಯವರೇ ನನ್ನ ಗುರ್ತು ಮಾಡಿದ್ದಾರೆ. ಸೊ ಡೆಲ್ಲಿಯವ್ರ ಮನಸ್ಸಲ್ಲಿ ಏನಿದೆ, ಅಶೋಕನ್ನ ಯಾವ ಮಟ್ಟಕ್ಕೆ ಬೆಳೆಸಬೇಕು, ಯಾವ ಮಟ್ಟಕ್ಕೆ ತೆಗೆದುಕೊಳ್ಬೇಕು ಅನ್ನೋದು ಡೆಲ್ಲಿಯವ್ರು ತೀರ್ಮಾನ ಮಾಡಿರ್ತಾರೆ. ನೋಡೋಣ, ಭಗವಂತನ ಇಚ್ಛೆ, ಜನಗಳ ಆಶೀರ್ವಾದ, ಪಾರ್ಟಿ ತೀರ್ಮಾನ ಏನು ಮಾಡುತ್ತೋ ಅದಕ್ಕೆ ನಾನು ಶಿರೋಸ ವಹಿಸಿ ತಲೆಬಾಗಿ ನಾನು ಸ್ವೀಕಾರ ಮಾಡ್ತೀನಿ. ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಆಸೆ ಇಲ್ವ? ಹಂಗಾದ್ರೆ ಆಸೆ ಎಲ್ಲರಿಗೂ ಇದ್ದೇ ಇರ್ತೈತೆ. ಆಸೆ ಇಲ್ದಿರೋ ಮನುಷ್ಯ ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ದುರಾಸೆನೂ ಬೀಳಬಾರ್ದು. ಆ ದೃಷ್ಟಿಯಿಂದ ನಾನು ಎಲ್ಲವನ್ನ ಪಾರ್ಟಿ ಮೇಲೆ ಬಿಡ್ತೀನಿ. ಪಾರ್ಟಿ ನಾಯಕತ್ವ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ನಾನು ತಲೆಬಾಗ್ತೀನಿ. ಹಂಗನ್ಬಿಟ್ಟು ನಾನೇನು ಸನ್ಯಾಸಿಯೇ ಅಲ್ಲ, ನಾನು ರಾಜಕಾರಣಿನೇ. ಸ್ಪರ್ಧೆ ಮಾಡಿದ್ದೀನಿ, ಬೇಕಾದಷ್ಟು ಚುನಾವಣೆ ಗೆದ್ದಿದ್ದೀನಿ, ನಾಯಕತ್ವ ಡೆಪ್ಟಿ CM ಆಗಿದ್ದೀನಿ, ಎಲ್ಲ ಬೇಕಾದಷ್ಟು ಖಾತೆಗಳನ್ನು ನಿರ್ವಹಣೆ ಮಾಡಿದ್ದೀನಿ ಸಮರ್ಥವಾಗಿ. ಒಂದು ಅಲಿಗೇಷನ್ ಇಲ್ಲದೆ ಖಾತೆಗಳನ್ನು ನಾನು ಕರ್ನಾಟಕದಲ್ಲಿ ನಿರ್ವಹಣೆ ಮಾಡಿದ್ದೀನಿ. ಒಂದೇ ಒಂದು ಅಲಿಗೇಷನ್ ಇಲ್ಲ ಇದುವರೆಗೂ. ಅದರಿಂದ ಪಾರ್ಟಿ ಏನು ತೀರ್ಮಾನ ಮಾಡುತ್ತೋ ಮುಖ್ಯಮಂತ್ರಿ ವಿಚಾರ ಬಂದಾಗ ಅದಕ್ಕೆ ನಾವು ತಲೆಬಾಗ್ತೀರಿ. ಆಸೆ ಅಂತೂ ಎಲ್ಲರಿಗೂ ಇದ್ದೇ ಇದೆ, ನನಗೂ ಇರ್ತೈತೆ, ಎಲ್ಲರಿಗೂ ಇರ್ತೈತೆ. ದಿನ ಬೆಳಗಾದರೆ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಹೇಳ್ತೀರಿಲ್ಲ. 135 ಸೀಟ್ ಗೆದ್ದ ಸರ್ಕಾರ, ರಚನೆ ಆದಂತಹ ಸರ್ಕಾರವೂ ಕೂಡ ಬಿದ್ದು ಹೋಗುತ್ತೆ ಅಂದರೆ ಬಿಜೆಪಿಯವರಿಗೆ ಅಧಿಕಾರ ಬಿಟ್ಟು ದೂರ ಇರೋದಕ್ಕೆ ಆಗೋದಿಲ್ವಾ ಅಂತ. ನಾವು ಅಧಿಕಾರ ಬಿಟ್ಟು ನೀವು ಅಧಿಕಾರ ನಡೆಸಿ ಅಂತ ನಾವು ಕಾಂಗ್ರೆಸ್ಗೆ ಜನನೂ ತೀರ್ಮಾನ ಕೊಟ್ಟಿದ್ದಾರೆ, ನಾವು ಅಕ್ಸೆಪ್ಟ್ ಮಾಡಿದ್ದೀರಿ. ಆದರೆ ಅಧಿಕಾರ ಹೆಂಗೆ ನಡೆಸ್ತಾ ಇದ್ದಾರೆ? ಇವತ್ತು ಬರಗಾಲ ಬಂದಿದೆ, ಇವ್ರು ಬಂದ ಮೇಲೆ ಬರಗಾಲ ಬಂತು, ನಿರ್ವಹಣೆ ಸರಿಗೆ ಮಾಡ್ತಾಯಿಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿತೋಗಿದೆ. ದಿನನಿತ್ಯ ಕೊಲೆ, ಸುಲಿಗೆ, ರೇಪ್, ಹಿಂದೂ ಕಾರ್ಯಕರ್ತರ ಹಲ್ಲೆ, ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲೇ ಕೂಗ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಬಾಂಬ್ ಬ್ಲಾಸ್ಟ್ಗಳಾಗ್ತೈತೆ ಕರ್ನಾಟಕದಲ್ಲಿ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಇವ್ರು ನನ್ನ ಬ್ರದರ್ಸ್ ಅಂತಾರೆ. ಇಲ್ಲಿ ಸಿಕ್ಕಾಕ್ಕೊಂಡವರೆಲ್ಲ ರಾಮೇಶ್ವರ ಕೆಫೆ ಸಿಕ್ಕಾಕ್ಕೊಂಡು ಹೋದವರೆಲ್ಲ ಸಿಸ್ಟರ್, ವೆಸ್ಟ್ ಬೆಂಗಾಲ್ ಸಿಸ್ಟರಲ್ಲಿ ಸಿಕ್ಕಾಕ್ಕೊಂಡ್ರು ಎಲ್ಲರೂ ಕೂಡ. ಅಂದರೆ ಕಾಂಗ್ರೆಸ್ ಎಲ್ಲೆಲ್ಲಿ ಆಡಳಿತ ನಡೆಸ್ತಾ ಇದೆಯೋ ಅಲ್ಲೆಲ್ಲ ಸೇಫ್ ಅಂತ ಅನಿಸ್ಬಿಟ್ಟಿದೆ ಈ ಟೆರರಿಸ್ಟ್ಗಳಿಗೆ, ಈ ಗೂಂಡಾ ಆ್ಯಕ್ಟಿವಿಟೀಸ್ಗಳಿಗೆ. ಆದ್ದರಿಂದ ನನಗನ್ಸ್ತತೆ ಈ ಸರ್ಕಾರ ಭಾಳ ದಿನ ಉಳಿಯಲ್ಲ. ನಾವಂತೂ ಬೀಳ್ಸಕ್ಕೆ ಹೋಗಲ್ಲ ಈ ಸರ್ಕಾರನ. ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡಿ ಎಲೆಕ್ಷನನ್ನು ಮಾಡುವುದು ಸಾಮಾನ್ಯ. ಅವರ ಮತವನ್ನು ಗಳಿಕೆ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಗಳಿಸಬೇಕು ಅಂತ. ನೀವು ಕೂಡ ಬಹುಶಃ ಆರೋಗ್ಯ ಸಚಿವರಾಗಿದ್ದಾಗ ಮಡಿಲು ಅನ್ನುವಂತಹ ಯೋಜನೆ ಅಂತಂದು ಹೆಣ್ಣುಮಕ್ಕಳಿಗೆ ಬಾಣಂತನದಲ್ಲಿ ಆಕೆಗೆ ಸಹಾಯ ಮಾಡಬೇಕು ಅನ್ನೋಂಥ ಯೋಜನೆಯನ್ನು ರೂಪಿಸಿದಂಥ ನಾಯಕ ತಾವು. ಇವತ್ತು ಗ್ಯಾರಂಟಿ ಸ್ಕೀಮ್ಗಳ ಮೂಲಕವಾಗಿ ಹೆಣ್ಣು ಮಕ್ಕಳ ಮತ ನಮಗೆ ಬರುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಕಾಂಗ್ರೆಸ್ ತವರಿದ್ದಾರೆ. ಎಷ್ಟರ ಮಟ್ಟಿಗೆ ಇದು ನೀವು ಇದನ್ನು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ವಿರೋಧ ಮಾಡುವಂಥದ್ದು ಇರುತ್ತೆ, ಹೇಳುವಂಥದ್ದು ಇರುತ್ತೆ, ಆದರೆ ವಾಸ್ತವದ ದೃಷ್ಟಿಯಿಂದ ನೋಡಿದಾಗ ಗ್ರಾಮೀಣ ಭಾಗದಲ್ಲಿ ಇದು ಪರಿಣಾಮನೇ ಬೀರಿಲ್ಲ ಅಂತ ಹೇಳ್ತೀರಾ, ಅಥವಾ ಪರಿಣಾಮ ಬೀರಿದೆ ಅಂತೇಳಿ ಅನಿಸುತ್ತಾ? BJP ಹೆಂಗೆ ಅಸೆಸ್ ಮಾಡಿದ್ದನ್ನು ನೋಡಿ. ನಾನು ಕೂಡ ಆರೋಗ್ಯ ಸಚಿವನ ಇದ್ದಾಗ ನಮ್ಮ ಮಡಿಲು ಯೋಜನೆ ಅಂತಂದು, ಯಾರು ಹೆರಿಗೆ ಆದಾಗ ಮನೆಗೆ ಹೋಗ್ಬೇಕಾದ್ರೆ ಅವ್ರಿಗೆ ಒಂದು 3 ತಿಂಗಳ ಕಿಟ್ಟನ್ನು ಕೊಟ್ಟು ನೆಮ್ಮದಿಯಿಂದ ಮಗು ಬದುಕಬೇಕು ಅನ್ನೋದು ಒಳ್ಳೆ ದೃಷ್ಟಿಯಿಂದ ಮಾಡಿರೋದು. ನಾನೇನು ಓಟ್ ದೃಷ್ಟಿಯಿಂದ ಮಾಡಿಲ್ಲ, ಓಟ್ ಹಾಕ್ತಾರೆ ನನಗೆ ಅಂತ ಮಾಡಿಲ್ಲ, ಸದುದ್ದೇಶದಿಂದ ನಾನು ಮಾಡಿದ್ದೀನಿ. ಆದರೆ ಕಾಂಗ್ರೆಸ್ ಅವರು ಓಟ್ಗೋಸ್ಕರ ಮಾಡಿದ್ದಾರೆ. ಅವರು ಈ ಗ್ಯಾರಂಟಿ ಯೋಜನೆಗಳು 2,000 ರೂಪಾಯಿ ಕೊಡ್ತೀನಿ ಅನ್ನೋದು ಓಟ್ಗೋಸ್ಕರ ಮಾಡಿರೋವಂಥದ್ದು, ಸ್ವಾರ್ಥ ಇದರಲ್ಲಿ. ಈ ಕಳೆದ 4-5 ತಿಂಗಳಿಂದ ನೋಡ್ತಾ ಇದ್ದೀನಿ, ಇದು ಸಿದ್ದರಾಮಯ್ಯನ ಮನೆಯಿಂದ ಕೊಟ್ಟಿಲ್ಲ, DK ಶಿವಕುಮಾರ್ ಮನೆಯಿಂದ ಕೊಟ್ಟಿಲ್ಲ, ಇದು ನಮ್ಮ ಗಂಡನ ಮೇಲೆ ತೆರಿಗೆ ಹಾಕಿ ನಮ್ಮ ಎಲೆಕ್ಟ್ರಿಸಿಟಿ ಚಾರ್ಜ್ ಜಾಸ್ತಿ ಮಾಡಿದ್ರು, ಹಾಲಿಂದು 3 ರೂಪಾಯಿ ಜಾಸ್ತಿ ಮಾಡಿದ್ರು, ಎಣ್ಣೆ ರೇಟು 50 ರೂಪಾಯಿ ಒಂದು ಕ್ವಾರ್ಟ್ರಿಗೆ ಮಾಡಿದ್ರು. ದಿನ ಒಬ್ಬ ಒಂದು ಕ್ವಾರ್ಟ್ರ್ ಕುಡಿದ್ರೆ ಅದೇ 2,000 ರೂಪಾಯಿ ಆಗೋತತೆ. ಅಂದರೆ ನಮ್ಮ ಯಜಮಾನ್ರ ಹತ್ರ ದುಡ್ಡು ಕಿತ್ತು ಗಂಡನ ಹತ್ರ ಕಿತ್ತು ಹೆಂಡತಿ ಕೊಡುವಂಥ ಸ್ಥಿತಿ. ಆದರೆ ನೀವು ಕೂಡ ಫ್ರೀ ಕೊಡ್ತೀರಿ. ಈಗ ನೀವು ಉಚಿತವಾಗಿ ನಾವು ಅಕ್ಕಿ ಕೊಡ್ತಾ ಇದ್ವಿ, 80 ಕೋಟಿ ಕುಟುಂಬಗಳಿಗೆ ಕೊಡ್ತಿದ್ವಿ, ಕೇಂದ್ರ ಸರ್ಕಾರದ ಉಚಿತವಾಗಿ ಕೊಡ್ತೀವಿ ಅಂತ ಹೇಳ್ತೀರಿ. ಉಚಿತವಾಗಿ ಸೌರ ವಿದ್ಯುತ್ತನ್ನ ಹಾಕ್ಕೊಡ್ತೀವಿ ಮನೆಗಳಿಗೆ ಅಂತ ಹೇಳ್ತಿದ್ದೀರಿ. ಇವೆಲ್ಲ ಹಾಗಾದ್ರೆ ನೀವು ಕೊಟ್ಟರೆ ಉಚಿತ ಓಕೆ, ಅವ್ರು ಕೊಟ್ಟರೆ ಉಚಿತ ಯಾಕೆ ಅನ್ನುವಂಥದ್ದನ್ನು ಯಾವ ಸ್ವರೂಪದಲ್ಲಿ ನೀವು ಕೇಳ್ತಾ ಇದ್ದೀರಿ? ಈ ಕಾಂಗ್ರೆಸ್ ಅವರು ಹೇಳ್ತಾ ಇರೋದು ನಾವು ಗ್ಯಾರಂಟಿ ಉಚಿತ ಕೊಡ್ತೀನಿ ಅಂತ. ಮೋದಿಯವರು ಹಿಂದೆ ಹೇಳಿದ್ರಲ್ಲ, ಅಕ್ಕಿ ಕೊಡ್ತಾ ಇದ್ರಲ್ಲ, ಅವರೇನು ಹೇಳಿಲ್ಲ. ಈಗ ಸೋಲಾರ್ ಇದನ್ನು ಸಬ್ಸಿಡಿ ರೇಟಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಫ್ರೀ ಆಗಲ್ಲ, ಸಬ್ಸಿಡಿ ರೇಟಲ್ಲಿ ಕೊಡ್ತಾ ಇರೋದು. ಅಂದರೆ ಪ್ರತಿ ಮನೆಯಲ್ಲೂ ಕೂಡ ಇನ್ಮೇಲೆ ಸೋಲಾರಲ್ಲಿ
ಎಲೆಕ್ಟ್ರಿಕ್ ತೊಗೊಳೋ ಅಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀರಿ. ಡ್ರಿಂಕಿಂಗ್ ವಾಟ್ರ್ ಮನೆಗೂ ಟ್ಯಾಪ್ ವಾಟ್ರ್ ಕೊಡಬೇಕು ಅನ್ನೋ ಒಂದು ಯೋಜನೆಯನ್ನು ನಾವು ಮಾಡಿದ್ದೀರಿ. ಇವೆಲ್ಲನೂ ಕೂಡ ಜನಗಳಿಗೆ ನಾವು ಮೂಲಭೂತ ಏನಿದೆ, ಮೂಲಭೂತವಾಗಿ ನಾವು ಗಾಳಿ, ನೀರು, ಆಹಾರ, ಇವೆಲ್ಲ ವಿದ್ಯಾಭ್ಯಾಸ ಮತ್ತು ಆರೋಗ್ಯ, ಇದು ನಾವು ಕೊಡಬೇಕಾದ ಕರ್ತವ್ಯ, ಒಂದು ಸರ್ಕಾರದ ಕರ್ತವ್ಯ. ಅದನ್ನು ನಾವು ಮಾಡ್ತಾಯಿದ್ದೀರಿ. ನಾವು ಯಾರಿಗೂ ಕ್ಯಾಶ್ ಏನು ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಪರಿಹಾರ ಬರಬೇಕಾಗಿತ್ತ, ಬೇಕಿರಲಿಲ್ವಾ ಬರದ ವಿಚಾರದಲ್ಲಿ ಕಾಂಗ್ರೆಸ್ ಅವರು ಮೈ ಪರ್ಚ್ಕೊತಾ ಇದ್ದಾರೆ. ಯಾಕೆ ಅಂತಂದರೆ ಅವರ ಸರ್ಕಾರ ದಿವಾಳಿಯ ಅಂಚಿಗೆ ಬಂದ್ಬಿಟ್ಟಿದೆ. ಪ್ರತಿ ಬಡ್ಜೆಟಲ್ಲೂ ಕೂಡ ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡುವಾಗ ಪ್ರತಿ ರಾಜ್ಯ ಕೂಡ ಈ ಡಿಸಾಸ್ಟರ್ಗೋಸ್ಕರ ಈ ರಾಜ್ಯಗಳಿಗೆ ಇಂತಿಷ್ಟು ಅಮೌಂಟ್ ಅಂತ ಫಿಕ್ಸ್ ಆಗ್ಬಿಟ್ಟಿರ್ತದೆ. ಅದು ಮೊದಲೇ ಅದನ್ನು SDRF ಫಂಡ್ ಅಂತೀರಿ, ಸ್ಟೇಟ್ ಡಿಸಾಸ್ಟರ್ ಫಂಡ್. ಅದು ಕೇಂದ್ರ ಸರ್ಕಾರ ಕೊಟ್ಬಿಡ್ತೈತೆ. ಕರ್ನಾಟಕದವ್ರು ಏನು ಹೇಳ್ತಾ ಇದ್ದಾರೆ, ನಾವು ಫಸ್ಟ್ ಕೊಟ್ಬಿಟ್ಟಿದ್ದೀರಿ, ಫಸ್ಟ್ ಕೊಡಿ ಅಂತ. ಆ ಸ್ಕೀಮ್ ಎಲ್ಲೂ ಇಲ್ಲ. ಈಗ ಯಾವುದೋ ಮೈಸೂರವ್ರು ನಾವು ಫಸ್ಟ್ ಸಬ್ಮಿಟ್ ಮಾಡಿದ್ದೀರಿ ಮೆಮೊರಂಡಮ್, ನಮ್ಮ ಫಸ್ಟ್ ಕೊಡಿ ಅಂದರೆ ಹಂಗೆ ಕೊಡೋಕ್ಕೆ ಬರಲ್ಲ. ಆದರೆ ಅಕ್ಟೋಬರ್ ತಿಂಗಳಲ್ಲಿ ಕೇಂದ್ರಕ್ಕೆ ವರದಿ ಸಲ್ಲಿಕೆ ಆಗಿದೆ, ನವೆಂಬರ್ ತಿಂಗಳಲ್ಲಿ ಮುಖ್ಯಮಂತ್ರಿ ಹೋಗಿದ್ದಾರೆ, ಡಿಸೆಂಬರ್ ತಿಂಗಳಲ್ಲಿ ಸಭೆ ಕರಿಬೇಕಾಗಿತ್ತು, ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ ತನಕ ಎಲೆಕ್ಷನ್ ಡಿಕ್ಲೇರ್ ಆಗಿರಲಿಲ್ಲ, ಮಾರ್ಚ್ ತಿಂಗಳಲ್ಲಿ 16ನೇ ತಾರೀಕಿಗೆ ಎಲೆಕ್ಷನ್ ಡಿಕ್ಲೇರ್ ಆಗಿದೆ. ಇಷ್ಟರ ಅವಧಿಯಲ್ಲೂ ಕೂಡ ಕೇಂದ್ರದಿಂದ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಲ್ವಾ ಅಶೋಕ್ ಅವರೇ? ನೀವು ವಿರೋಧ ಪಕ್ಷ ನಾಯಕರ ಮಾತ್ರ ಅಲ್ಲ, ಹಿಂದೆ ಕಂದಾಯ ಸಚಿವರ ಕೆಲಸ ಮಾಡಿದಂಥವ್ರು ನೀವು. ಹಾಗಾದ್ರೆ ರಾಜ್ಯಗಳ ಮೇಲೆ ಒತ್ತಡವನ್ನು ಹೇಳುವಂಥದ್ದು ಎಷ್ಟು ಮಟ್ಟಿಗೆ ನೀವು ತಪ್ಪು ಮಾಡಿದ್ದೀರಾ, ಡಿಲೇ ಮಾಡಿದ್ದೀರಾ 3.5 ತಿಂಗಳು. ಮತ್ತೆ ಇಡೀ ದೇಶದಲ್ಲಿರೋ ಎಲ್ಲ ರಾಜ್ಯಗಳು ವರದಿ ಕೊಡಬೇಕಲ್ಲ. ಎಲ್ಲ ರಾಜ್ಯಗಳು ವರದಿ ಕೊಟ್ಟ ಮೇಲೆ ತಾನೇ ಮೀಟಿಂಗ್ ಆಗಬೇಕು. ಒಂದು ರಾಜ್ಯದ ವರದಿ ತಗೊಂಡು ಮೀಟಿಂಗ್ ಎಲ್ಲೂ ಮಾಡಲ್ಲ, ಇತಿಹಾಸ ಇಲ್ಲ. ಆಯಿತು ಹೇಳಿ, ಓಕೆ, ಮನಮೋಹನ್ ಸಿಂಗ್ ನೀವು ಹೇಳಿದ್ರಿ ಮೋದಿಯವರು ತಪ್ಪು ಮಾಡಿದ್ದಾರೆ, ಅನ್ಯಾಯ ಅಲ್ವಾ, ಇಷ್ಟು ದಿನ ಆಗ್ಬಿಟ್ಟಿದೆ, ಇಷ್ಟು ತಿಂಗಳು, ಡಿಸೆಂಬರಲ್ಲಿ ಕೊಟ್ಟರು, ಜನವರಿ ಏನೋ ಹೇಳಿದ್ರಿ, ತಾವು ಹೇಳಿದ್ರಿ, ತಮಗೆ ಕಾಂಗ್ರೆಸ್ ಅವ್ರು ಕೇಳಿರೋ ಪ್ರಶ್ನೆಯನ್ನು ಕೇಳಿದ್ರಿ. ಓಕೆ, ಮನಮೋಹನ್ ಸಿಂಗ್ ಇದ್ದಾಗ 10 ವರ್ಷ ಇದ್ರಲ್ಲ, ಆವಾಗ ಹೆಂಗೆ ಪರಿಹಾರ ಮಾಡಿದ್ರು? 11 ತಿಂಗಳು ಕೊಟ್ಟಿದ್ದಾರೆ. ನನ್ನ ಹತ್ರ ದಾಖಲೆ ಕೊಡ್ತೀನಿ ನಿಮಗೆ. 11 ತಿಂಗಳು, ಇನ್ನೊಂದು ಸರಿ 9 ತಿಂಗಳು, ಇನ್ನೊಂದು ಸರಿ 8 ತಿಂಗಳು, ಇವೆಲ್ಲ ದಾಖಲೆ ಆನ್ ರೆಕಾರ್ಡ್. ನಾನು ರೆಕಾರ್ಡ್ ಕೊಡ್ತೀನಿ ಅವ್ರಿಗೆ ಅಷ್ಟೂ. ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ 9 ತಿಂಗಳು 11 ತಿಂಗಳಿಗೆ ಪರಿಹಾರ ಬಿಡುಗಡೆ ಮಾಡಿದ್ದಾರೆ, ದಾಖಲೆ ಇದೆ. ನೀವು 11 ತಿಂಗಳು 9 ತಿಂಗಳಿಗೆ ಬಿಡುಗಡೆ ಮಾಡಿಬಿಟ್ಟು BJP-ಯವ್ರನ್ನ ಕತ್ತುಪಟ್ಟಿ ಹಿಡಿತೀರಾ ನೀವು? ನಿಮ್ಮ ಯೋಗ್ಯತೆಗೆ ನಾನು ದಾಖಲೆ ಕೊಡ್ತೀನಲ್ಲ, ಸುಳ್ಳು ಅಂತ ಹೇಳ್ಬಿಡಿ. ನಾನು 11 ತಿಂಗಳು ದಾಖಲೆ ಕೊಡ್ತೀನಿ ನೀವು ಬಿಡುಗಡೆ ಮಾಡಿರೋದು ಹಣನ. ಕಾಂಗ್ರೆಸ್ ಅವರು ಕಡೆದಾಗಿ BJP-ಯ ಹೊಸ ಜೋಡೆತ್ತುಗಳು ತಮ್ಮ ಟಾರ್ಗೆಟನ್ನು ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ? ನೋಡಿ, ನಾನು ಉತ್ಪ್ರೇಕ್ಷೆ ಮಾತಾಡಲ್ಲ. ಇಲ್ಲಿ ಯಾವ ಜೋಡೆತ್ತೂ ವರ್ಕೌಟ್ ಆಗಲ್ಲ. ಇಲ್ಲಿ ಕರ್ನಾಟಕದಲ್ಲಿ, ದೇಶದಲ್ಲಿ ಒಂದೇ ಒಂದು ಎತ್ತು, ದೇಶವನ್ನು ಮುನ್ನಡೆಸುವಂಥ ಒಂದೇ ಒಂದು ಎತ್ತು. ಆ ಎತ್ತು ನರೇಂದ್ರ ಮೋದಿ. ಆ ಮೋದಿಯ ನೇತೃತ್ವದಲ್ಲೇ ಎಷ್ಟು ರಿಸಲ್ಟ್ ಬರುತ್ತೋ ಅದೆಲ್ಲ ಮೋದಿ ವೇವಿಂದನೇ ಬರೋದು. ಮೋದಿ ಕೆಲಸ 10 ವರ್ಷ ಏನು ಮಾಡಿದ್ದಾರೆ ದೇಶಕ್ಕೋಸ್ಕರ, ಮೋದಿಗೋಸ್ಕರ ಈ ಸರಿ ಜನ ಓಟ್ ಹಾಕ್ತಾರೆ. ಆ ವಾತಾವರಣ ಇದೆ ಕರ್ನಾಟಕದಲ್ಲಿ. ನಾವು 28ಕ್ಕೆ 28 ಗೆಲ್ತೀರಿ ಬಿಕಾಸ್ ಆಫ್ ಮೋದಿ. ಅಶೋಕ್ನಿಂದ ಏನು ಗೆಲ್ಲಲ್ಲ, ಇನ್ನೊಬ್ಬರಿಂದ ಏನು ಗೆಲ್ಲಲ್ಲ. ದಿಸ್ ಟೈಮ್ ಇತಿಹಾಸದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. ಇತಿಹಾಸದಲ್ಲಿ ಈ ಥರದ ಒಬ್ಬ ವ್ಯಕ್ತಿಗೆ ಇಷ್ಟೊಂದು ಜನ ಒಂದು ರೀತಿ ಭರವಸೆ, ವಿಶ್ವಾಸ, ಅಭಿಮಾನ, ಈ ದೇಶವನ್ನು ಕಾಯುವಂಥ ಕಾವಲುಗಾರ ನರೇಂದ್ರ ಮೋದಿ ಒಬ್ಬರೇ. ಅವ್ರಿಗೆ ಯಾರೂ ಇಲ್ಲ, ಅವ್ರಿಗೆ ಮಕ್ಕಳಿಲ್ಲ, ಮರಿ ಇಲ್ಲ. ಅವ್ರು ಏನು ಮಾಡಿದ್ರು ದೇಶಕ್ಕೋಸ್ಕರ ಮಾಡ್ತಾರೆ ಅಂತ ನಂಬಿಟ್ಟಿದ್ದಾರೆ ಜನ. ಅದಕ್ಕೋಸ್ಕರ ಏನೇ ಸೀಟ್ ಗೆದ್ದರೂ ಕೂಡ ಇದು ಮೋದಿಯವರ ಸೀಟು. ಇದರಲ್ಲಿ ಅಶೋಕನ ಪಾತ್ರ, ಇನ್ನೊಬ್ಬರ ಪಾತ್ರ, ಯಾರ ಪಾತ್ರನೂ ಇರಲ್ಲ. ಓನ್ಲಿ ಒನ್, ದ ಲೀಡರ್, ಸೂಪರ್ ಲೀಡರ್, ದಟ್ ಈಸ್ ದ ಮೋದಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ, ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.